ಎಂದು ರಾತ್ರಿ ಬ್ಯಾಗ್ ಪ್ಯಾಕ್ ಮಾಡ್ಕೊಂಡು ಹಿಂಗ್ ಬಿಜಾಪುರಕ್ ಬರ್ತೀನಿ ಅಂತ ನಾ ಅನ್ಕೊಂಡಿದ್ದಿಲ್ಲ. ಅದು ಸೀದಾ ನಾ ಮನ್ಯಾಗ ಕುಂತಿದ್ದೆ, ಏನು ಕೆಲಸ ಇಲ್ಲ ಅಂತ ಸುಮ್ ಆರಾಮಿದ್ದೆ ರೀ. ನೈಟ್ ಮಳಿ ಆಗ್ಯದ ಅಂತ ಹೇಳಿ ಹೊಲಕ್ ಬಂದ್ ನೋಡಾತಿದ್ದೆ. ಹೊಲದಾಗ ಆಲ್ರೆಡಿ ಬೋದ್ ಹಾಕೋದು ಗಾಡಿನೂ ಬಂದಿತ್ತು. ಹೀಗೆ ಗಾಡಿ ಬಂದದಂತ ಬೋದ್ ಹಾಕೋದು ಹಂಗೆ ಸ್ಟಾರ್ಟ್ ಮಾಡಂತ ಅವ್ನಿಗೆ ಹೇಳ್ಬಿಟ್ಟಿದೆ ರೀ. ಇಲ್ಲಿಂದ ರಿಟರ್ನ್ ಮನಿಗ್ ಹೋಗ್ಬರೋದ್ರೊಳಗ ಅದ ಹೊಲನೇ ಬೋದ್ ಹಾಕಿಟ್ಟಿದ್ದ. ಇನ್ನೇನ್ ಸ್ವಲ್ಪ ಉಳಿದಂತ ಅದಿಟ್ಟು ಬೋದ್ ಹಾಕಾತಿದಾರಿ. ಇವಾಗ ಯಾಕೆ ಬೋದ್ ಹಾಕಾತಿವ್ ಅಂತ ಹೇಳ್ತೀನಿ ಕೇಳ್ರಿ ಗೈಸ್. ಏನಿಲ್ರಿ, ಮೊನ್ನೆ ಮಳಿ ಬಂದಿಸಲ ಅಂತ ನೇಗ್ಲಿ ಹೊಡಿಸಿ ಲೂಟು ಹೊಡಸ್ಮಳಕ ಹೊಲನೋ ಮೆತ್ತಗಾಗಿತ್ರಿ. ಮಳಿ ಬಂದದ ಮುಂದ್ ಬರ್ತದೋ ಇಲ್ಲ ಅಂತ ಹೇಳಿ ಹೊಲ ಮೆತ್ತಗಾಯದ ಅಂತ ಹೇಳಿ ಇವಾಗೆ ಬೋದ್ ಹಾಕಿ ಸಿಡಾತಿವಿ ನೋಡ್ರಿ. ಅದ್ರೊಳಗ ಇವಾಗ ಮಿರ್ಗಾದಂದ್ರೆ ಬಿ ಒಟ್ಟ ಮಳಿನೇ ಬರ್ಲಾಗ್ಯದ್ರಿ. ಇವಾಗಿನ ಮಳಿನೇ ಹಿಂಗ್ ಮಾಡಿದ್ರ ಮುಂದಿನ ಮಳಿ ಹೆಂಗ ಅನ್ನೋದು ಒಂದ್ ಚಿಂತೆ ಆಗ್ಬಿಟ್ಟಿದ್ರಿ ಎಲ್ಲ ನಮ್ ರೈತರಿಗೆ. ಮಳಿ ಬರ್ತದೋ ಬಿಡ್ತದೋ ಗೊತ್ತಿಲ್ರಿ, ಒಟ್ಟ ಬೋದ್ ಅಂತ ಹಕ್ಸಿಡದ್ರೆ ಹಕ್ಕಸಿಟ್ಬಿಟ್ಟಿವ್ರಿ. ಇದೆಲ್ಲ ಇದು ಆದ್ರೆ ಇದು ಹೆಂಟಿ ಹೆಂಟಿಲ್ಲ ಏನ್ ಮಾಡೋದು, ಹಾಕಿಡೋದ ಮಳಿ ಒಂದ್ ಮ್ಯಾಕ್ ಹಿಂಗ್ ಮಾಡಾಕತ್ತದ, ಬರ್ತದ ಹೋಗತ್ತದ. ಹಾಕಲಕ್ಕೆ ನಾವು ಹೇಳಿ ಶಾಂತ ಮಾಡಿದ್ವಿ, ಡ್ಯೂಟಿ ಮಾಡಿದ್ದೇವೆ ನಾವು. ಒಂದ್ಸಲ ಬೆಳೆ ಹೊಡ್ಬಿಟ್ರೆ ಬೆಳೆ ಹೊಡಿತಿದ್ದೆ, ಸ್ವಲ್ಪ ಕೆಲಸ ಸಲ ಬಿಟ್ಟಂಗ. ಹೊಲ್ದನ್ ಸೀದಾ ಮನಿಗ್ ಬಂದಿ ಬ್ಯಾಗ್ ಪ್ಯಾಕ್ ಮಾಡ್ಕೊಂಡು ಸೀದಾ ಇಲ್ಲಿ ನಾ ಹೊಂಟಿದ್ದು ಬಿಜಾಪುರಕ್ಕೆ ಯಾಕೆ ಹೊಂಟಿನಿ ಎದಕ್ ಹೊಂಟಿನಿ ಅಂತ ನೆಕ್ಸ್ಟ್ ಬ್ಲಾಗ್ ನಾಗ ಹೇಳ್ತೀನಿ. ಇನ್ನೂ ತನ ನಡಿ ಯಾರು ಫಾಲೋ ಮಾಡ್ಕೊಂಡಿಲ್ಲ, ಇವಾಗ ಫಾಲೋ ಮಾಡ್ಕೋರಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋ ಇಲ್ಲಿಗೆ ಮುಗಿಸ್ತೀನಿ. ಓಕೆ ಫ್ರೆಂಡ್, ಬಾಯ್ ರೀ.